धन्वना गा गा धन्वना गा गा धन्वना धन्वना गा धन्वना धन्वना गा धन्वना गा धन्वना धन्वना गा गा धन्वना जिमा जिम धन्वना गा गा धन्वना जिम धन्वना जिम आजिम धन्वना धन्वना जिम जजे मजजे माजिम धन्वना धन्वना जिम जजे मा आजिम जजे मजजे माजिम आजिम जजे मधन्वना धन्वना जजे माजिम आजिम जजे मधन्वना जये मधन्वना धन्वना जये मधन्वना तीव्रा धन्वना जये मधन्वना तीव्रा धन्वना तीव्रा धन्वना धन्वना तीव्रा समदस तीव्रा धन्वना धन्वना तीव्रा समदः तीव्रा समदस तीव्रा समदो जयेम समदस तीव्रा समदो जयेम समदो जयेम समदो जयेम समद इति समदः जयेमेति जयेम धनुःशत्रोरपकामगो शत्रोरपकामम् शत्रोरपकाममपकामगुं शत्रोरपकामं कृणोति कृणोत्यपकामगुं शत्रोरपकामं अपकामं कृणोति कृणोत्यपकाममपकामं कृणोति धन्वना धन्वना कृणोत्यपकाममपकामं कृणोति धन्वना अपकाममित्यपकामं कृणोति धन्वना धन्वना कृणोति धन्वना सत्वा धन्वना कृणोति धन्वना सर्वा धन्वना सत्वा धन्वना सर्वा प्रदिश सर्वा धन्वना सर्वा प्रदिशः सर्वा प्रदिश सर्वा प्रदिशो जयेम प्रदिश सर्वा प्रदिशो जयेम प्रदिशो जयेम प्रदिश इति प्रदिशः जयेमेति जयेम ॐ धर्मो विश्वस्य जगतः प्रतिष्ठा लोके धर्मिष्ठं प्रजा उपसर्पन्ति धर्मेण पापमपनुदति धर्मे सर्वं प्रतिष्ठितम् अस्मात्
ಧರ್ಮಂ ಪರಮಂ ವದಂತಿ. ಆಶೀರ್ಭಿರೇಧಯಾಮಾಸುಃ ಪುರಃ ಪಾಕಾಭಿರಂಭಿಕಾಂ. ವೈದಿಕ ಪರಿಷತ್ತಿನಲ್ಲಿ ವಿದ್ವಾಂಸರಿಂದ ಆಶೀರ್ವಚನವನ್ನ ಪಡೆಯುವುದು ಸಂಪ್ರದಾಯ. ಆಶೀರ್ವಾದ ಪೂರ್ವಕ ಮಂಗಳಾನುಶಾಸನ ಶ್ರೀ ಪಳ್ಳತ್ತಡ್ಕ ಶಂಕರನಾರಾಯಣ್ ಭಟ್ ಇವರಿಂದ. ಓಂ ಅನೃತಾತ್ ಸತ್ಯಮುಪೈಮಿ ಮಾನುಷಾತ್ ದೈವ್ಯಮುಪೈಮಿ ದೈವೀಂ ವಾಚಂ ಯಚ್ಛಾಮಿ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಸೀತಾಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ. ಗುರುಭ್ಯೋ ನಮಃ. ಪ್ರಥಮತಃ ಇಂದಿನ ಸಭೆಗೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಕಾರ್ಯವರ್ಗಕ್ಕೆ ನನ್ನ ಸಂತೋಷವನ್ನು ತಿಳಿಸುತ್ತಾ ಒಂದೆರಡು ಮಾತುಗಳನ್ನು ಆಶೀರ್ವಾದ ರೂಪದಲ್ಲಿ ಹೇಳಿ ಅದನ್ನು ಗುರುಪಾದಕ್ಕೆ ಸಮರ್ಪಿಸುತ್ತೇನೆ. ಈಗಾಗಲೇ ಹೇಳಿದ ಹಾಗೆ ಧರ್ಮೇ ಸರ್ವಂ ಪ್ರತಿಷ್ಠಿತಂ. ಎಲ್ಲವೂ ಧರ್ಮದಲ್ಲಿಯೇ ಇದೆ. ನಮ್ಮ ಜನ್ಮ ಮನುಷ್ಯ ಜನ್ಮ ಎಷ್ಟೋ ಕೋಟಿ ಜನ್ಮದಲ್ಲಿ ಮಾಡಿದ ಪುಣ್ಯ ವಿಶೇಷದಿಂದ ಈ ಮನುಷ್ಯ ಜನ್ಮ ದೊರಕಿದೆ. ಇದನ್ನು ಸಾಮಾನ್ಯವಾಗಿ ಗ್ರಹಿಸುವುದು ಬೇಡ. ಇದು ಮಹಾಭಾರತದಲ್ಲಿ ಒಂದು ಶ್ಲೋಕ ಉಂಟು. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷಃ ಧರ್ಮೇಣ ಹೀನಾಃ ಪಶುಭಿಃ ಸಮಾನಃ ಅಂತ ಹೇಳ್ತಾರೆ. ಈ ಪ್ರಥಮದಲ್ಲಿ ಹೇಳಿದ 4 ಆಹಾರ ನಿದ್ರಾದಿಗಳು ಪಶು ಪಕ್ಷಿಗೂ ಮನುಷ್ಯರಿಗೂ ಒಂದೇ. ಆದರೆ ಮನುಷ್ಯರಿಗೆ ಧರ್ಮ ಅಂತ ಹೇಳುವುದು ಒಂದು ಶ್ರೇಷ್ಠವಾದ್ದು. ಅದ ವೇದದಲ್ಲಿ ಹೇಳಿದ ಪ್ರಕಾರ ಸತ್ಯಂವದ ಧರ್ಮಂಚರ, ಆ ಧರ್ಮ ಪ್ರಕಾರ ನಡೆಯಬೇಕಾದ್ದು ನಮ್ಮ ಮುಖ್ಯವಾದ ಕರ್ತವ್ಯವಾಗಿದೆ. ಧರ್ಮ ಅಂದರೆ ಅದಕ್ಕೆ ನಿರ್ವಚನ ಹೇಳುವಾಗ ಹೇಳ್ತಾರೆ, ಧೃತಿ ಕ್ಷಮ ದಮಃ ಅಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀರ್ವಿದ್ಯ ಸತ್ಯಂ ಅಕ್ರೋಧೋ ದಶಕಂ ಧರ್ಮಸ್ಯ ಲಕ್ಷಣಂ. ಈ 10 ವಿಷಯಗಳು ಧರ್ಮದಲ್ಲಿ ಅತಿ ಮುಖ್ಯವಾದ.
ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳಿದಂಥ ಮಾತು, ಈ ವರ್ಣ ವಿಭಾಗವನ್ನು ನಾನೇ ಮಾಡಿದ್ದೇನೆ ಅಂತ ಶ್ರೀಕೃಷ್ಣನು ಹೇಳಿದ್ದಲ್ವಾ. ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಲೋಕದ ಒಂದು ಸೌಕರ್ಯಕ್ಕೆ ಬೇಕಾಗಿ ಅದನ್ನು ಮಾಡಿದ್ದಾಗಿದೆ ಶ್ರೀಕೃಷ್ಣನು. ಧರ್ಮೋ ವೇದೋಖಿಲೋ ಧರ್ಮ ಮೂಲಂ. ಎಲ್ಲ ಧರ್ಮಕ್ಕೂ ವೇದವೇ ಮೂಲವಾಗಿದೆ. ಗರ್ಭಾಷ್ಟಮೇಶು ಬ್ರಾಹ್ಮಣಮುಪನಯೀತ. ಗರ್ಭದಿಂದ 8ನೇ ವರ್ಷದಲ್ಲಿ, ಅಂದರೆ ಮಗುವಿನ 7ನೇ ವರ್ಷದಲ್ಲಿ ಅವನಿಗೆ ಉಪನಯನ ಸಂಸ್ಕಾರವನ್ನು ಮಾಡಿ ಅವನನ್ನು ಗುರುಕುಲಕ್ಕೆ ಕಳಿಸಬೇಕು. ಅಲ್ಲಿ ಅವನು ವೇದಾಧ್ಯಯನ ಮಾಡಿ ತದನಂತರ ವಿವಾಹ ಸಂತಾನಾದಿಗಳನ್ನು ಪಡೆದು ತ್ರೇತಾಗ್ನಿಗಳನ್ನು ಸ್ವೀಕರಿಸಿ ತನ್ಮುಖೇನ ದರ್ಶಪೂರ್ಣ ಮಾಸಾದಿಗಳನ್ನು ಮಾಡ್ತಾ ಸಪ್ತ ಸೋಮಯಾಗವನ್ನು ಮಾಡಬೇಕಾದುದು ಕ್ರಮವಾಗಿದೆ. ಸೋಮಯಾಗದಲ್ಲಿ ಜ್ಯೋತಿಷ್ಠೋಮ, ಅಗ್ನಿಷ್ಠೋಮ, ಅತ್ಯಗ್ನಿಷ್ಠೋಮ, ಉಚ್ಛ್ಯ, ಷೋಡಶಿ, ಅತಿರಾಪ್ತ, ಅಪ್ತೋರ್ಯಾಮ, ವಾಜಪೇಯ, ಈ ರೀತಿ ಅದರ ಕ್ರಮವಾಗಿದೆ. ಈಗಿನ ಕಾಲದಲ್ಲಿ ಅದು ಎಲ್ಲವನ್ನು ಅನುಷ್ಠಾನ ಮಾಡುವುದು ಸ್ವಲ್ಪ ಶ್ರಮವಾಗಿದೆ. ಹಾಗಿದ್ದರೂ ಕೆಲವು ಕಡೆ ಮದ್ದೂರು ಇತ್ಯಾದಿ ಆಂಧ್ರ, ತಮಿಳುನಾಡು ಕಡೆ ಕೆಲವು ಕಡೆ ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಹಾಗಾದರೆ ಇದನ್ನು ಈ ಮಾಡದೇ ಇರುವವರಿಗೆ ಅದನ್ನು ಆ ಪ್ರಯೋಜನವನ್ನು ಪಡೆಯುವುದು ಹೇಗೆ ಅಂದರೆ, ಅದಕ್ಕೆ ವೇದದಲ್ಲಿಯೇ ಒಂದು ಉಪಾಯ ಅಲ್ಲ, ಇರುವುದನ್ನೇ ನಮಗೆ ಹೇಳಿಕೊಟ್ಟಿದ್ದಾರೆ. ಯಂ ಕ್ರತುಮಧೀತೆ ತೇನ ತೇನ ಶ್ರೇಷ್ಠಂ ಭವತಿ. ಯಂ ಯಂ ಕ್ರತುಂ ಅಧೀತೆ, ಯಾವ ಯಾವ ಕ್ರತುವಿನ ಭಾಗವನ್ನು ಪಾರಾಯಣ ಮಾಡಿದರೆ ಆಯಾ ಯಜ್ಞದ ಫಲವು ನಮಗೆ ಪ್ರಾಪ್ತಿಯಾಗುತ್ತದೆ ಎಂಬುದು ಇದರ ಅರ್ಥವಾಗಿದೆ. ಆದ್ದರಿಂದ ನಾವು ವೇದ ಕಲಿಯದೇ ಇರುವವರು ತನ್ನ ಒಂದು ಮನೆಯಲ್ಲಿ ವಿಶೇಷ ಕಾರ್ಯಕ್ರಮದ ಸಮಯದಲ್ಲಿ ಅಥವಾ ಒಂದು ಷಷ್ಠಿ ಪೂರ್ತಿ ಅಥವಾ ಸಪ್ತತಿ ಇತ್ಯಾದಿ ಕರ್ಮಗಳಲ್ಲಿ ವೇದ ಪಾರಾಯಣವನ್ನು ವೈದಿಕರ ಮೂಲಕ ಮಾಡಿಸ್ತಾ, ಬರೇ ಮಾಡಿಸಿದರೆ ಸಾಲದು, ಅದನ್ನು ಶ್ರವಣ ಮಾಡಬೇಕು. ಆವಾಗ ಆ ವೇದದಲ್ಲಿ ಹೇಳಿದ ಯಜ್ಞಕ್ರತುಗಳ ಫಲವು ನಮಗೆ ಪ್ರಾಪ್ತಿಯಾಗುತ್ತದೆ.
ಆಚಾರಹೀನಂ ನ ಪುನಂತಿ ವೇದಾ. ಇನ್ನೊಂದು ವಿಶೇಷವೇನು ಅಂದರೆ, ಈ ವೇದಕ್ಕೆ ಆಚಾರ ವಿಚಾರಗಳು ಬಹಳ ಪ್ರಾಮುಖ್ಯವಾಗಿದೆ. ಉದಾಹರಣೆಗೆ, ನಮ್ಮಲ್ಲಿ ಈಗ ಅದು ಗೊತ್ತಿದ್ದು ಹಾಗೆ ಮಾಡ್ತಾರೋ ಗೊತ್ತಿಲ್ಲದೆ ಮಾಡ್ತಾರೋ ಅಂತ ಗೊತ್ತಿಲ್ಲ. ನಮ್ಮಲ್ಲಿ ಕೆಲವು ಜನರು ಮಾಡುವುದನ್ನು ನಾನು ಈಗ ಹೇಳಬೇಕಾಗಿದೆ. ಅದನ್ನು ಯಾರು ತಪ್ಪು ಗ್ರಹಿಸಬಾರದು. ಅದು ಏನು ಅಂದರೆ, ವೇದದಲ್ಲಿ ಯಜ್ಞೋಪವೀತ್ಯೇ ವಾಧಿಜೀತ ಯಾಜಯೇತ್ ಯಜೇತವಾ. ಯಜ್ಞೋಪವೀತ ಹಾಕಿಕೊಂಡೇ ವೇದಾಧ್ಯಯನ ಮಾಡಬೇಕು, ಯಜ್ಞಯಾಗಾದಿಗಳನ್ನು ಮಾಡಬೇಕು ಎಂಬುದೇ ವೇದದ ಕರ್ತವ್ಯ, ವೇದ ಹೇಳಿರುವ ದಾರಿ. ಕೆಲವು ಜನರು ಯಜ್ಞೋಪವೀತವನ್ನು ಸ್ನಾನದ ಗೃಹದಲ್ಲಿಯೋ ಮನೆ ಫೋಟೋದಲ್ಲಿಯೋ ಎಲ್ಲಿಯೋ ಇಟ್ಟು ಹೋಗುವುದನ್ನು ನಾನು ಕಂಡಿದ್ದೇನೆ. ನಿಮ್ಮ ಎಲ್ಲರಲ್ಲಿಯೂ ಒಂದು ವಿಜ್ಞಾಪನೆ, ನಾವೆಲ್ಲ ಇನ್ನು ಮುಂದೆ ಅಂಥದ್ದು ಮಾಡುವುದು ಬೇಡ. ಉಪನಯನ ದಿನ ಹಾಕಿದ ಯಜ್ಞೋಪವೀತವು ಕೊನೆವರೆಗೆ ನಮ್ಮ ಶರೀರದಲ್ಲೇ ಇರಲಿ. ದಕ್ಷಿಣಂ ಬಾಹುಮುದ್ಧರತೆ ಅವಧತ್ತೆ ಸವ್ಯಮಿತಿ ಯಜ್ಞೋಪವೀತಂ. ಅದು ಹೇಗೆ ಹಾಕಬೇಕು ಎಂಬುದನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಏತದೇವ ವಿಪರೀತಂ ಪ್ರಾಚೀನ ವೀತಂ ಸಂವೀತಂ ಮಾನುಷಂ. ಇನ್ನು ನೆಕ್ಸ್ಟ್ ನಂತರ ಅನುವಾಕವೇ ನಾವು ಮಾಡಬೇಕಾದ ಮುಖ್ಯವಾದ ಒಂದು ಕರ್ಮ. ಅದಕ್ಕೆ ಹೆಸರು ಸಂಧ್ಯಾವಂದನೆ. ನಮ್ಮಲ್ಲಿ ಈಗ ಆಫೀಸಿಗೆ ಅರ್ಜೆಂಟ್ ಆಗ್ತದೆ ಅಂತ ಹೋಗ್ತಾರೆ, ಸಂಧ್ಯಾವಂದನೆ ಮಾಡದವರು ಎಷ್ಟೋ ಜನ ಇರಲಿ. ನಮ್ಮ ವೈದಿಕರ ಹತ್ರ ಒಂದು ಪ್ರಾರ್ಥನೆ ಏನು ಅಂದರೆ, ವೈದಿಕರು ಶಿಷ್ಯವರ್ಗದವರ ಮನೆಗೆ ಹೋಗ್ತಾರೆ, ಕಾರ್ಯಕ್ರಮ ಮಾಡಿಸಿ ಬರ್ತಾರೆ. ನನ್ನ ಒಂದು ವಿಜ್ಞಾಪನೆ, ಪ್ರಥಮ ಅವರ ಮುಖದಲ್ಲಿ ಲಲಾಟದಲ್ಲಿ ವಿಭೂತಿ ನಾಮ ಅಥವಾ ಕುಂಕುಮ ಕಂಪಲ್ಸರಿ ಇರಬೇಕು. ಮತ್ತೊಂದು, ಸಂಧ್ಯಾವಂದನೆ ಮಾಡಿದ್ದೀರಾ ಅಂತ ಒಂದು ಕೇಳುವ ಅಭ್ಯಾಸವನ್ನು ಇಟ್ಟುಕೊಳ್ಳಬೇಕು. ಆಗಲಿಲ್ಲ ಅಂತ ಉತ್ತರ ಬಂದರೆ 10 ನಿಮಿಷ ನೀವು ಸಂಧ್ಯಾವಂದನೆ ಮಾಡಿ ಬನ್ನಿ, ನಂತರ ಪುಣ್ಯಾಹವಾಚನೆ ಪ್ರಾರಂಭ ಮಾಡೋಣ ಅಂತ ವೈದಿಕರಾದವರು ಕಂಪಲ್ಸರಿ ಹೇಳಬೇಕು. ಸಂಧ್ಯಾವಂದನೆ ಮಾಡದೆ ಅಶ್ವಮೇಧಯಾಗ ಮಾಡಿದರೂ ಅದು ನಿಷ್ಪ್ರಯೋಜನ ಅಂತ ಎಲ್ಲ ಶಾಸ್ತ್ರದಲ್ಲಿಯೂ ಹೇಳಿ ಆಗಿದೆ. ಸ್ತ್ರೀಗಳಲ್ಲಿಯೂ ಒಂದು ಸಣ್ಣ ಪ್ರಾರ್ಥನೆ, ಯಾರು ಅನ್ಯಥಾ ಭಾವಿಸುವುದು ಬೇಡ. ಒಂದು ಸೂತಿಕ ಆಚರಣೆ ಅಂತ ನಮ್ಮಲ್ಲಿ
ಮುಖ್ಯವಾದದ್ದು. ಅದರಲ್ಲಿ ಸತ್ತ ಸೂತಕ ಹೆತ್ತ ಸೂತಕ ಅಂತ ಎರಡು. ಯಾವ ಸೂತಿಗೆ ಆದರೂ ಇರಲಿ, ಅಂಥ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗುವುದೋ ಅಥವಾ ಗುರುಗಳ ದರ್ಶನಕ್ಕೆ ಬರುವುದೋ ಅಂಥ ಸಂದರ್ಭದಲ್ಲಿ ನಾವು ಮನೆಯಲ್ಲಿಯೇ ಇದ್ದು ಶುದ್ಧವಾದ ನಂತರ ಹೋಗುವ ಒಂದು ಕ್ರಮವನ್ನು ಇಟ್ಟುಕೊಳ್ಳೋಣ. ಅದು ಕುಟುಂಬದಲ್ಲಿ ಇರುವ ಹಿರಿಯರು ಆ ಕೆಲಸವನ್ನು ಮಾಡಬೇಕು. ಮಕ್ಕಳಿಗೂ ಕೂಡ ಅದನ್ನು ಹೇಳಿಕೊಡಬೇಕು. ಇನ್ನೊಂದು, ತಿಂಗಳಿಗೆ 3 ದಿನ ರಜೆ ಪ್ರಕೃತಿ ಸಿದ್ಧವಾದಂಥ ಆ ಒಂದು ಸಂಪ್ರದಾಯ ಉಂಟು. ಅದನ್ನು ಕೂಡ ವೇದದಲ್ಲಿ ಅದಕ್ಕೆ ಒಂದು ಅನುವಾಕವನ್ನೇ ಇಟ್ಟಿದ್ದಾರೆ. ಕೊನೆಗೆ ತಿಸ್ರೋ ರಾತ್ರಿರ್ ವ್ರತಂಚರೇತ್, ಅದನ್ನು ವ್ರತ ಎಂದು ಹೇಳಿದ್ದಾರೆ. 3 ದಿನ ಆ ವ್ರತವನ್ನು ಅನುಷ್ಠಾನ ಮಾಡಬೇಕು. ಅದಕ್ಕೆ ಅದು ಮಾಡದೇ ಇದ್ದರೆ ಅದರ ಪ್ರತಿಕೂಲವು ತುಂಬ ಭಯಂಕರವಾಗಿದೆ. ಆದ ಕಾರಣ ಅದನ್ನು ಹೆಚ್ಚು ನಾನು ಹೇಳುವುದಿಲ್ಲ. ವಿಷ್ಣು ಸಹಸ್ರನಾಮದಲ್ಲಿ ಫಲಶ್ರುತಿ ಅದರಲ್ಲಿ ಹೇಳ್ತಾರೆ ನೋಡಿ, ಭಕ್ತಿಮಾನ್ಯ ಸದೋತ್ಥಾಯ ಶುಚಿಸ್ತದ್ಗತ ಮಾನಸ. ಭಕ್ತಿಮಾನಾಗಿ ಇರಬೇಕು. ಸದಾ ಉತ್ಥಾಯ, ಬೆಳಿಗ್ಗೆ ಎದ್ದು ಶುಚಿ, ಸ್ನಾನ ಮಾಡಿ ಮನಸ್ಸಿನಿಂದ ಶುಚಿಯಾಗಿ ತದ್ಗತ ಮಾನಸನಾಗಿ ಆ ಮಹಾವಿಷ್ಣುವಿನ ಪಾದಾರ ಇಂದ್ರಗಳಲ್ಲಿ ಮನಸ್ಸನ್ನು ಇಟ್ಟು ಆ ಸಹಸ್ರನಾಮವನ್ನು ಹೇಳಬೇಕಂತೆ. ಹಾಗೆ ಇನ್ನೂ ಹೆಚ್ಚು ಹೇಳುವುದಿಲ್ಲ. ವೇದದಲ್ಲಿ ಹೇಳಿದ ಹಾಗೆ ಆ ಜ್ಞಾನವನ್ನು ಮುಂದಿನ ಪರಂಪರೆಗೆ ಮಕ್ಕಳಿಗೆ ಹೇಳಿಕೊಡಿ. ಏನು? ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಇತ್ಯಾದಿ ವಿಷಯಗಳನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡಿ. ಎಲ್ಲಿಗೆ ಹೋಗುವುದಿದ್ದರೂ ತಿಲಕವನ್ನು ಇಟ್ಟು ಕಂಪಲ್ಸರಿ ಹೋಗಲಿಕ್ಕೆ ಹೇಳಿ. ಶಾಲೆಗೆ ಹೋಗುವಾಗ ಕೂಡ ತಿಲಕ ಮಕ್ಕಳ ಲಲಾಟದಲ್ಲಿ ರಾರಾಜಿಸಲಿ. ಇನ್ನು ಹೆಚ್ಚು ಹೇಳುವುದಿಲ್ಲ. ಒಂದು ಶ್ಲೋಕವನ್ನು ಹೇಳಿ ನಾನು ಪರಿಪೂರ್ತಿ ಮಾಡ್ತೇನೆ. ಓಂ ಯೋಗೀಂದ್ರಾಣಾಂ ತ್ವದಂಗೆ ಶ್ವಧಿಕ ಸುಮಧುರಂ ಮುಕ್ತಿಭಾಜಾಂ ನಿವಾಸೋ ಭಕ್ತಾನಾಂ ಕಾಮವರ್ಷ ದ್ಯುತರುಕಿಸಲಯಂ ನಾಥತೆ ಪಾದಮೂಲಂ ನಿತ್ಯಂ ಚಿತ್ತಸ್ಥಿತಂ ಮೇ ಪವನಪುರಪತೆ ಕೃಷ್ಣ ಕಾರುಣ್ಯಸಿಂಧೋ ಹೃತ್ವಾ ನಿಶ್ಶೇಷತಾಪಾನ್ ಪ್ರದಿಶತು ಪರಮಾನಂದ ಸಂದೋಹಲಕ್ಷ್ಮೀ. ಈ ಶ್ಲೋಕದ ಅರ್ಥ ಹೀಗಿದೆ. ನಾರಾಯಣ ಭಟ್ಟಾದ್ರಿಯು ಅವರು ಗುರುವಾಯೂರಿನಲ್ಲಿ ಆ ಕೃಷ್ಣನನ್ನು ಸ್ಮರಣೆ ಮಾಡುವಂಥ ಶ್ಲೋಕ ಅದು. ಯೋಗೀಂದ್ರಾಣಾಂ, ಯೋಗೀಂದ್ರ ಅವರಿಗೆ ನಿನ್ನ ಪಾದವು
ಸುಮಧುರವಾಗಿದೆ. ಭಕ್ತರಿಗೆ ಕಾಮವರ್ಷದ್ಯುತರು ಕಿಸರಯಂ, ದೇವಲೋಕದ ಕಲ್ಪವೃಕ್ಷದ ಆ ತಿರುಳು ನಿನ್ನ ಪಾದವಾಗಿದೆ. ಕಾಮವರ್ಷದ್ಯುತರು ಕಿಸರಯಂ ನಾಥತೆ ಪಾದಮೂಲ. ನೀ ಏನು ಮಾಡಬೇಕು? ನನ್ನ ಮನಸ್ಸಿನಲ್ಲಿರುವ ಈ ತಾಪವನ್ನು ಹೋಗಲಾಡಿಸಿ ಪ್ರದಿಶತು ಪರಮಾನಂದ ಸಂದೋಹ ಲಕ್ಷ್ಮೀಂ ಅಂತ ಆನಂದ ಲಕ್ಷ್ಮಿಯನ್ನು ನನಗೆ ಅನುಗ್ರಹಿಸು ಅಂತ ಆ ಭಟ್ಟಾದ್ರಿಯು ಕೇಳಿದ ಹಾಗೆ ಶ್ರೀರಾಮನು ಗುರುಗಳು ನಮಗೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀಯುತ ಘನಪಾಠಿಗಳಾದಂತಹ ಪಳ್ಳತ್ತಡ್ಕ ಶಂಕರನಾರಾಯಣ್ ಭಟ್ ಇವರಿಗೆ ಗೌರವ ಸಮರ್ಪಣೆ. ಶ್ರೀ ಭಾರತೀ ವಿದ್ಯಾಲಯದ ಅಧ್ಯಕ್ಷೆಯಾದಂತಹ ಡಾಕ್ಟರ್ ಶಾರದಾ ಜಯಗೋವಿಂದ ಇವರಿಂದ, ಹಾಗೆ ಶಾಸನತಂತ್ರ ಅಧ್ಯಕ್ಷರು ಶ್ರೀ ಮೋಹನ್ ಭಾಸ್ಕರ್ ಹೆಗಡೆ ಹಾಗೂ ಶಾಸನತಂತ್ರ ಕಾರ್ಯದರ್ಶಿಗಳು ಶ್ರೀ ಕೃಷ್ಣ ಪ್ರಸಾದ್ ಎಡಪ್ಪಾಡಿ ಇವರುಗಳಿಂದ ಗೌರವ ಸಮರ್ಪಣೆ. ಸಂತೋಷ, ತುಂಬ ಖುಷಿ. ಸೌಭಾಗ್ಯ. ಶ್ರೀಮಠದ ಪರಿವಾರ ಶಾಸ್ತ್ರಿಗಳಾದಂತಹ ವೇದಮೂರ್ತಿ ಮಂಜುನಾಥ್ ಭಟ್ ಜಲಗದ್ದೆ ಇವರಿಗೂ ಕೂಡ ಗೌರವವನ್ನು ಸಮರ್ಪಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ.